ಮಕ್ಕಳಿಗೆ ದೈಹಿಕ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ಈಗ ನಗರ ಬೆಳೆದಂಗೆ ಮೈದಾನಗಳು ಖಾಲಿ ಆಗ್ತಾ ಇದ್ದಾವೆ, ಎಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ನಿಮಗೆ ಈಗ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಆಟದ ಮೈದಾನಗಳೇ ಇಲ್ಲ, ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಎಷ್ಟೋ ದೂರ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಆಮೇಲೆ ಕೆಲವರು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗ ಏನಿದೆ ಅವ್ರಿಗೆ ಶಾಲಾ ಕಾಲೇಜ್ ಮುಗಿದ ಮೇಲೆ ಬೇರೆ ಅವ್ರಿಗೆ ಆಕ್ಟಿವಿಟೀಸ್ ಮಾಡೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಡವರಂತೂ ತೀರಾ ಕಷ್ಟ ಆಗ್ತದೆ. ಸೊ ಇವೆಲ್ಲ ಕೂಡ ಫ್ಯಾಕ್ಟ್ ಆಗ್ತವೆ. ಯಾಕೆ ಮಕ್ಕಳಿಗೆ ದಾರಿ ತಪ್ಪಿದ್ದಾರೆ, ಅವ್ರ ಅಟ್ರಾಕ್ಷನ್ಗೆ ಹೋಗ್ತಿದ್ದಾರೆ, ಅವ್ರಿಗೊಂದು ಟೇಬಲ್ ಇಲ್ಲ ಸರಿಯಾಗಿ. ಇಲ್ಲ ಸರ್, ನಾನು ಇನ್ನೊಂದು ಹೇಳೋದು ಮುಖ್ಯ ಇಲ್ಲಿ ಏನು ಹೇಳ್ತೀನಿ ಅಂದರೆ, ಹಳ್ಳಿಗಳಲ್ಲಿ ವಾತಾವರಣ ತುಂಬ ಚೇಂಜ್ ಆಗಿರೋದು ನನಗೆ ತುಂಬ ನೋವು ಕೊಡುವಂಥ ವಿಚಾರ ಆಗಿದೆ. ಯಾಕೆ ಅಂದರೆ ನಾವು ಹೇಳ್ತೀವಲ್ಲ, ನಾನು ಇವಾಗ ಅವ್ರಿಗೆ ಬೇರೆ ಯಾವುದು ಯೋಚನೆ ಮಾಡೋದಕ್ಕೆ ಇಲ್ಲ, ಅವ್ರಿಗೆ ಒಂದು ಆಸ್ಪದ ಇಲ್ಲ ಅಂತ. ನಾನು ಹೇಳೋದು ಕೃಷಿ ಮಾಡಲಿ. ನನ್ನ ತಂದೆ ಆಗಿ ನಾನು ಕೃಷಿ ಮಾಡೋನು, ನಾನು ಕೃಷಿಗೆ ಕರ್ಕೊಂಡು ಹೋಗಿ ಯಾವ ಥರ ಬಿತ್ತನೆ ಮಾಡೋದು, ಯಾವ ಥರ ಮಾಡೋದು ಅದನ್ನು ಹೇಳ್ಕೊಡ್ಬೇಕು. ಏಕೆಂದರೆ ನಾಳೆ ನಾನು ದುಡ್ಡು ತಿನ್ನೋಕ್ಕಾಗಲ್ಲ, ನಾನು ಅನ್ನನೇ ತಿನ್ನಬೇಕು, ಇಲ್ಲ ಮುದ್ದೆನೇ ತಿನ್ನಬೇಕು. ಸೊ ಅದರಿಂದ ಕೃಷಿ ನಾವು ಯಾರು ನಮ್ಮ ಮಕ್ಕಳನ್ನು ಆ ನಮ್ಮ ಕಸಬಿನ ಒಂದು ದಾರಿಗೆ ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಶ್ರಮ ಏನು ಅಂತ ಹೇಳ್ಕೊಡ್ತಾ ಇಲ್ಲ. ಮನೆಯಲ್ಲಿ ಶ್ರಮ ಏನು ಅಂತ ಹೇಳ್ಕೊಡ್ತಾ ಇಲ್ಲ. ಒಂದು ಪಾತ್ರೆ ತೊಳ್ಸಲ್ಲ ನಾವು, ಒಂದು ಬಟ್ಟೆ ಒಗ್ಸಲ್ಲ ನಾವು, ಏನೋ ಒಂದು ಗಾಜಿನ ಬೊಂಬೆ ಥರ ನಾವು ಮಕ್ಕಳನ್ನ ನೋಡ್ತಾ ಇದ್ದೀವಿ. ಅದರಿಂದ ಅವರು ಮಿಕ್ಕ ಸಮಯ ಎಲ್ಲ ಏನು ಮಾಡಬೇಕು ಅಂದರೆ, ಈಗ ಸರ್ಕಾರ ಒಂದು ಮ್ಯಾಂಡೇಟ್ ಮಾಡಬೇಕು, ದೈಹಿಕ ಶಿಕ್ಷಣ ಎಲ್ಲ ಮಕ್ಕಳಿಗೂ ಕಡ್ಡಾಯಗೊಳಿಸಬೇಕು. ಅದೇನಾಗ್ತಾ ಇದೆ, ಉಳ್ಳವ್ರಿಗೆ ಮಾತ್ರ ಅದು ಸಿಗ್ತಾ ಇದೆ, ಇಲ್ಲದೆ ಇರೋರಿಗೆ ಅದರಿಂದ ವಂಚನೆ ಆಗ್ತಾ ಇದೆ. ಆ ಟೈಮನ್ನು ಅವ್ರು ಏನು ಮಾಡ್ತಿದ್ದಾರೆ, ಈ ಥರ ಮೊಬೈಲ್ ನೋಡೋದು, ಬೇರೆ ಬೇರೆ ಹ್ಯಾಬಿಟನ್ನು ರೂಢಿಸ್ಕೊಳ್ಳೋದು, ಅದಕ್ಕೆ ಅಡಿಕ್ಟ್ ಆಗೋದು. ಸೊ ಇದೆಲ್ಲ ಇರೋದ್ರಿಂದ ನಾವು ದೈಹಿಕ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ದೇಹದ ಸಮತೋಲನ ಕಾಪಾಡ್ಕೋಬೇಕು, ಮತ್ತು ಮೆದುಳಿನ ಇದು ಕೂಡ ಅರ್ಥ ಮಾಡ್ಕೋಬೇಕು. ಈಗ ಲವ್, ಸೆಕ್ಸು, ದೋಖ ಇವೆಲ್ಲ ಇದೆಯಲ್ಲ, ಎಷ್ಟು ಪರ್ಸೆಂಟ್ ಇದೆ, ಯಾವ್ದಾದ್ರು ಒಂದು ಸಮೀಕ್ಷೆ ಮಾಡಿದ್ದೀವಾ? ಎಷ್ಟು ಈ ವಯಸ್ಸಿನಲ್ಲಿ ಎಷ್ಟು ಪರ್ಸೆಂಟೇಜ್ ಆಕರ್ಷಣೆಗಳಿಗಾಗ್ತಾ ಇದ್ದಾರೆ, ಅವ್ರ ಕಾರಣ ಏನು, ಅದಕ್ಕೆ ಪರಿಹಾರ ಏನು? ಮೇಡಮ್ ಹೇಳಿ ಮೇಡಮ್. ಅಂಜಲಿ ಮೇಡಮ್ ಯೋಗಾನಂದ್. ಎಸ್, ನಮಸ್ಕಾರ. ರಮ್ಯಾ ಅವ್ರಿ, ನೀವು ಹೇಳಿದ್ರಿ 30 ವರ್ಷದವರೆಗೂ ಮದ್ವೆ ಬೇಡ ಅಂತ ಹಠ ಮಾಡ್ತಾರೆ, ಆಮೇಲೆ ಯಾಕೆ ಒಪ್ಕೊಳ್ಬೇಕು, ಸೆಟ್ಲ್ ಆಗಿದ್ದೀನಿ ಅಂತ ಹೇಳ್ತಾರೆ ಅಂತ. ಇದಕ್ಕೆಲ್ಲ ಮೂಲಭೂತವಾಗಿ ಏನ್ ಕಾರಣ ಆಗಿದೆ ಗೊತ್ತಾ? ನಾವು ಮದುವೆ ಮತ್ತು ಕುಟುಂಬ ಎನ್ನುವ ವ್ಯವಸ್ಥೆಗೆ ಅತಿಯಾದ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳ ಮನಸ್ಸಿನಲ್ಲಿ ಬಾಲ್ಯದಿಂದ ಒಂದು ಅವರ್ಷನ್, ಅಂದ್ರೆ ಈಗ ಅತಿಯಾದದ್ದು ಅಮೃತವಾದ್ರೂ ವಿಷ ಆಗುತ್ತಲ್ಲ, ಹಾಗೆ ಒಂದು ಅವರ್ಷನ್ ಬರ್ಸ್ಬಿಟ್ಟಿದೀವಿ. ಅದು ಒಂದೇ ವಿಚಾರ. ಎರಡನೇದು, ಮಕ್ಕಳು ತಪ್ಪು ದಾರಿ ಹಿಡಿಯುತ್ತಿದ್ದಾರೆ ಅಂತ ಇಲ್ಲಿ ಒಂದು ಬಳಕೆ ಆಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಮಕ್ಕಳು ತಪ್ಪು ದಾರಿ ಹಿಡಿಯುತ್ತಿಲ್ಲ, ಮಕ್ಕಳು ಅವರದೇ ದಾರಿಯಲ್ಲಿ ಹೋಗುತ್ತಿದ್ದಾರೆ. ನಮಗೆ ಅದು ತಪ್ಪು ಅಂತ ಕಾಣ್ತಾ ಇದೆ. ಅದರಿಂದ ಮಕ್ಕಳು ತಪ್ಪು ದಾರಿ ಹಿಡಿತಾ ಇಲ್ಲ, ಮಕ್ಕಳು ಅವರದೇ ಆದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವರನ್ನು ಈ ಸಮಾಜಕ್ಕೆ ಉಪಯೋಗವಾಗುವಂತಹ ದಾರಿಗೆ ತರಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ ಈಗ. ಮತ್ತು ಇಲ್ಲಿ ಗುಡ್ ಟಚ್, ಬ್ಯಾಡ್ ಟಚ್ ಅನ್ನುವ 2 ಪದವನ್ನ ನಾವು ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಚಿಕ್ಕ ವಯಸ್ಸಿಂದ ಅಂತ ಹೇಳಿದ್ರು. ಈಗ ಪ್ರಸ್ತುತ ಅದು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅನ್ನುವುದಿಲ್ಲ, ಸೇಫ್ ಮತ್ತು ಅನ್ಸೇಫ್ ಟಚ್ ಎನ್ನುತ್ತಾರೆ. ಹಾಗಾಗಿ ನಾವು ಕಂಡ ಕಡೆ ಎಲ್ಲ ಇದೇ ಪದಗಳನ್ನ ಬಳಸೋಣ. ನಾವು ಮಕ್ಕಳ ಜೊತೆ ತಂದೆ ತಾಯಿಗಳು ಸಮಯ ಕಳೀತಿಲ್ಲ, ಜಾಯಿಂಟ್ ಫ್ಯಾಮಿಲಿಗಳು ಹೊರಟೋಗಿದೆ, ಅಜ್ಜಿ ತಾತನ ಕಲ್ಚರ್ ಬೇರೆಯಾಗಿದೆ, ಆ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೀವಿ ಅಂತ ಹೇಳುವುದು ಬಹಳ ಸುಲಭ. ಆದರೆ ಕರೋನಾ ಕಾಲದಲ್ಲಿ 3 ವರ್ಷ 2 ವರ್ಷ ಮಕ್ಕಳುಗಳು ಸತತವಾಗಿ ತಂದೆ ತಾಯಿಗಳ ಜೊತೆ ಇರುವಂತಹ ಸಂದರ್ಭ ಇದ್ದಾಗ ತಂದೆ ತಾಯಿಗಳಿಗೆ ಮಕ್ಕಳ ಜೊತೆ ಕಾಲ ಕಳೆಯಲು ಆಗುತ್ತಿರಲಿಲ್ಲ. ಯಾಕೆಂದರೆ ನಾನು ಯಾವಾಗ್ಲೂ ಹೇಳ್ತೀನಿ, ಈ ಸಮಾಜದಲ್ಲಿ ಮದುವೆಗಳು ಮಾಡಲ್ಪಡುತ್ತವೆ, ಮಕ್ಕಳು ಆಗಲ್ಪಡುತ್ತವೆ ಅಂತ. ಅಂದ್ರೆ ಮದುವೆ ಮಾಡ್ಕೋಬೇಕು ಅಂತ ತಂದು ಒಂದ್ ಗಂಡು ಹೆಣ್ಣನ್ ಮದುವೆ ಮಾಡ್ತೀವಿ, ಮಕ್ಕಳು ಆಟೋಮೆಟಿಕ್ ಆಗಿ ಆಗ್ತಾರೆ. ಎಲ್ಲೂನು ಮದುವೆ ವಿಷಯದಲ್ಲಾಗಲಿ, ಮಕ್ಕಳನ್ನು ಮಾಡಿಕೊಂಡು ಬೆಳೆಸುವ ವಿಷಯದಲ್ಲಾಗಲಿ ನಾವು ಒಂದು ಪ್ರಾಪರ್ ಚಾನಲ್ಲಿನ ಟ್ರೈನಿಂಗ್ ಕೊಟ್ಟಿಲ್ಲ ನಮ್ಮ ಮನಸ್ಸುಗಳಿಗೆ. ಗಂಡು ಹೆಣ್ಣು ಹುಟ್ಟುತ್ತಾ ಮದ್ವೆ ಮಾಡ್ಕೋಬೇಕು, ಮದ್ವೆ ಮಾಡ್ಕೊಂಡ್ರೆ ಸೆಕ್ಸ್ ಆಗಬೇಕು, ಮದುವೆ ಅನ್ನುವುದೇ ಸೆಕ್ಸ್ಗಾಗಿ, ಸೆಕ್ಸ್ ಅನ್ನುವುದೇ ಮಕ್ಕಳು ಮಾಡಿಕೊಳ್ಳುವುದಕ್ಕಾಗಿ. ಈ ಎಲ್ಲ ವಿಚಾರಗಳನ್ನ ಫಂಡಮೆಂಟಲಿ, ಮೂಲಭೂತವಾಗಿ ನಾವು ಬದಲಾವಣೆ ಮಾಡ್ತಾ ಬಂದ್ರೆ ನೋಡಿ, ಈಗ ಒಂದು 16ನೇ ವಯಸ್ಸಿನ ಮಗುವನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ. ಅಲ್ಲಿ ಮನೋವೈದ್ಯರಿದ್ದಾರೆ, ಅವ್ರು ಒಪ್ಕೊಳ್ತಾರೆ. ಅದೇ 6ನೇ ವಯಸ್ಸಿಂದ ಮಗುವಿಗೆ ನಾವು ಏನ್ ತೋರಿಸ್ತೀವೋ ದಾರಿ, ಅದು
ಮುಂದೆ 16 ವಯಸ್ಸಾದಾಗ ಬಹುಶಃ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಖಂಡಿತ ಮಕ್ಕಳೆಲ್ಲರೂ ಒಳ್ಳೆಯವರಾಗ್ತಾರೆ, ಮಕ್ಕಳೆಲ್ಲರೂ ಸರಿ ಇರ್ತಾರೆ. ಈ ದಿನವೂ ಯಾವ ಮಕ್ಕಳೂ ಕೆಟ್ಟಿಲ್ಲ. ಅವರದೇ ಒಂದು ಎಕ್ಸ್ಪ್ಲೋರೇಷನ್ ಅಲ್ಲಿ, ಅವರದೇ ಒಂದು ದಾರಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಅದು ಮುಜುಗರವನ್ನ ತರ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ನಡವಳಿಕೆಯನ್ನು ನಾವು ಸರಿ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು ಅಂತ ಹೇಳಿ ನಾವು ಒಂದು ಹಾದಿಯನ್ನು ಹಾಕ್ಕೊಟ್ರೆ ಮಕ್ಕಳು ಅದೇ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ. ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೆ ಇಂಡೈರೆಕ್ಟ್ ಆಗಿ ಪೋಷಕರು ಅಥವಾ ಶಿಕ್ಷಕರು ಇವರೇ ಕಾರಣ ಅಂತ ಹೇಳಿ ನಾವು ಅವರ ಮೇಲೆ ಆರೋಪವನ್ನು ಮಾಡುವುದಲ್ಲ. ಬೆಳೆಸುವಂತಹ ರೀತಿ ನೀತಿ ಸರಿಯಾಗಿ ಇದ್ರೆ ಎಲ್ಲವೂ ಕೂಡ ಸರಿಯಾದ ಕಾಲಕ್ಕಾಗತ್ತೆ ಅನ್ನುವಂತಹ ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ಇದ್ದೀವಿ.